ಹುಷಾರಿ ಶಿಂಕ್ ಮಕ ಇಲ್ಲಿ ನೋಡು ಇದು ನನ್ ಮಕ. ನೀನೀಗ ಉಜ್ಜು ಗಸ ಗಸ ಅಂತ ಫಾಸ್ಟ್ ಆಗಿ ಬಾಯಿ ಮುಚ್ಕೊಂಡು ಹೋಗು. ಹೇಳಿವಾಗ ಏ ಹೋಗ್ಲಾ ಸುಮ್ಮನೆ ಇವನಪ್ಪ ಬಂದ್ಬಿಟ್ಟು ಆಯ್ತು ಹೆಂಗು ತೊಳಿತಿದ್ಯಾ ತೊಳಿ. ಬಾಯಿ ಮುಚ್ಕೊಂಡು ಹೋಯ್ತಾ ಇದೆ ತಾನೆ ಹೋಗು. ಗೈಸ್ ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನೋಡಿ ಇಲ್ಲಿ ನಮ್ಮ ಅಕ್ಕ ಬಂದವ್ರೆ, ನಮ್ಮ ಅಮ್ಮ ಅವ್ರು ಹಂಗೆ ಹೋಗೋರೆ ಏನೋ ಶಾಪಿಂಗ್ ಮಾಡ್ಕೊಂಬರೋಕ್ಕೆ ಅಂತ ಗೊತ್ತಿಲ್ಲ. ಇವ್ರು ಬಂದವ್ರೆ ಏನೋ ಕೆಲಸ ಐತೆ ಅಂತ. ನಾನು ಬೆಳಗ್ಗೆನೆ ಹೋಟ್ಲಲ್ಲಿ ತಿಂಡಿ ತಗೊಂಬಂದೆ, ಇವ್ರು ಇವಾಗ ಬಂದರು. ಎಷ್ಟು ಒಂದಿದೆ ನೋಡಿ. ಏನು ಅಡುಗೆ ಈಗ ನಿಂದ? ಪಾತ್ರೆ ಇಲ್ಲ, ಅದು ತೊಳಿಬೇಕಿತ್ತು ಅಷ್ಟರಲ್ಲಿ. ಈಗ ನೀನೇ ಬಂದಿದ್ಯಲ್ಲ ಬಿಡು. ನಾನು ತೊಳೆಯೋಣ ಅಂತಾನೆ ಅನ್ಕೊಂಡಿದ್ದೆ, ಆಮೇಲೆ ತಿಂಡಿ ಮಾಡಿಬಿಟ್ಟು ಈಗ ಬಂದಿದೆಯಲ್ಲ. ಇನ್ನೇನು ಬಂದಾದ್ಮೇಲೆ ಆರಾಮ್ಸೆ ಇನ್ನೇನು ತೊಳೆಯೋ ಗಿಳಿಯ ನಮ್ಗೇನು ಕೆಲಸ ಇಲ್ಲ. ತೊಳೀರಿ. ತೊಳಿಬೇಡ ಅಂತ ಇರೋ ರಾಣಿ ಬರ್ತಾಳೆ. ರಾಣಿ ಒಂಚೂರು ಬಂದ್ಬಿಟ್ಟು ಕಯಾಪಿಯ ಅಂತಾಳೆ, ಬಂದರೂ ತೊಳೆದಿಲ್ಲ ಅದು ಇದು ಅಂತ. ಅವಾಗ ಡ್ಯಾಡಿಗಳು ಡ್ಯಾಡಿ ತೊಳಿಬೇಡ ಅಂತೂ ನಾನು ತೊಳೆದಿಲ್ಲ ಅಂತ ಅವಾಗ ಹೇಳ್ತಾಳೆ. ಎಲ್ಲ ನಾನೇ ಮಾಡ್ತೀನಿ, ಅವಳೇನು ಮಾಡಲ್ಲ ಅಂತ. ಅವಾಗ ಏನೋ ಅವಳು ಏನು ಹೇಳಲ್ಲ, ಬಂದಾಗ ನೋಡ್ತೀನಿ ಏನು ಹೇಳಲ್ವಾ ಅಂತ. ಪಿಂಕಿ ಹಿಂಗೆ ಬೆಂಗಳೂರಿಗೆ ಹೋಗ್ಬಿಟ್ಟು ವೈಟ್ ಆಗ್ಬಿಟ್ಟಿದೆ. ಹಿಂಗಿದ್ರೆ ಬ್ಲ್ಯಾಕು, ಹಿಂಗಿದ್ರೆ ವೈಟ್ ಕಾಣಿಸ್ತಾ ಇದೆ. ನಾನು ನೋಡು, ನಾನು ವೈಟ್ ಆಗಿದ್ದೀನಿ. ನಾನು ಊರಲ್ಲಿದ್ದೆ, ವೈಟ್ ಆಗಿದ್ದೀನಿ ನೋಡು. ನಿಂಗೆ ಲೈಟ್ ಐತೆ, ಇರಬೇಕಿದ್ರೆ ಕಪ್ ಮಾಡ್ತೀನಿ ನಿನ್ನ ನೋಡಾದೆ. ನೀನವ ಪಾತ್ರೆ ತೊಳೆಯಲ್ಲ ಅಂತ ತೊಳಿತಾ ಇದೆಯಾ? ಹಾ, ಗಬ್ಬು ನಾರ್ತಾ ಇದಾವೆ, ಹಂಗ ಬಿಟ್ಟಿದ್ದೀರಾ? ಮಮ್ಮಿ ಭಯ ಅಂದು. ನಂಗೆ ಯಾವ ಭಯನೂ ಇಲ್ಲ ನೋಡಿ. ನಾನು ಹಾಲೆ ಹೇಳ್ದಾಗ ಆಗಲ್ಲ ಅಂದೆ, ಇವಾಗ ಮಾತ್ರ ಮಾಡ್ತಾ ಇದ್ಯಾ? ಡ್ಯಾಡಿ ಹೇಳ್ತು ನನಗೆ. ಆಚೆಯಿಂದ ಬಂದ ತಕ್ಷಣ ಗಬ್ಬು ನಾರ್ತಾ ಇದಾವೆ. ಏನು ಒಂದು 10 ದಿವಸ ಏನಾಗಿಲ್ಲ. ಒಂದು ನೈಟ್ ಒಂದು ಕುಕ್ಕರ್ ಮತ್ತೆ ಅದೊಂದು ಅಷ್ಟು ಒಂದೆರಡು ತಟ್ಟೆ. ಆಹಾ, ಹೆಂಗ್ ಗಬ್ಬು ಸ್ಮೆಲ್ ಬರ್ತೈತೆ. ಇದೇನಿದು ಹಿಂಗಾಗೋಗ್ಬಿಟ್ಟೈತಲ್ಲ. ನೀರಾ ಎಲ್ಲ ದೊಡ್ಡದಾಗಿ ಹೇಳ್ದಲ್ಲ. ನಾನು ತೊಳಿಯಲ್ಲ ಅದು ಇದು ಅಂತ. ಡ್ಯಾಡಿ ಹೇಳ್ತು ತೊಳಿಬೇಡ ಕಣಪ್ಪ ಅಂತ. ಈಗ ತೊಳಿತಿದ್ಯಲ್ಲ, ಆದ್ರೂ ಬತ್ತಾವ್ರಲ್ಲ ಮಮ್ಮಿ, ಗೊತ್ತಾಯಿರೋದಕ್ಕೆ ಭಯ ಭಯ ಭಯನೇ ಇಲ್ಲ, ಜ್ಞಾನೇ ಇಲ್ಲ ನಡಿ. ಭಯ ಅದೆಲ್ಲ ಬಿಡು, ನನಗೆ ಗೊತ್ತಾಯ್ತು. ಮತ್ತೆ ಯಾಕ ಹೋದೆ ನೀನು? ಅಸಹ್ಯ ಅಲ್ಲ, ಭಯ ಅಂತ ಹೇಳು. ಸುಮ್ನೆ ಕುತ್ಕೊಳ್ಳ, ಇಲ್ದವನೆಲ್ಲ ಹೇಳ್ಬೇಡ. ಭಯ ನಮ್ಮ ಅಕ್ಕಂಗೆ, ಅದಕ್ಕೆ ಹೋಗ್ಬಿಟ್ಟು ಇವಾಗ ನಿಂಗೆ ನಿಜ ತಾನೇ, ನೀನು ಅದಕ್ಕೆ ತಾನೇ ತೊಳಿಯಕ್ ಹೋಗಿದ್ ಭಯ. ಭಯ ಎಲ್ಲ ಪಟ್ಕೊಂಡ್ ತೊಳಿಯಕ್ಕೆ ಮಮ್ಮಿನೂ ಏನ್ ಮಾಡ್ಬೇಡ ಅಂತ ಹೇಳಿದ್ರು. ಅಯ್ಯೋ ನೀನ್ ಪೆಕ್ರಿ, ಏನ್ ಸುಳ್ಳು ಹೇಳ್ದ್ಯಾ? ಮಮ್ಮಿ ಹೇಳ್ಬಿಡ್ತು ನಿನ್ಗೆ, ಓ ಬೇಡ ಕಣಪ್ಪ ತೊಳಿಬೇಡ ಏನು ಅಂತ. ಫೋನ್ ಮಾಡಿ ಕೇಳು. ಫೋನ್ ಮಾಡು ಫೋನ್ನ. ಏನು ಹೇಳ್ಬಿಡ್ತು ಮಮ್ಮಿ ಅವ್ರಿಗೆ, ಇಲ್ಲ ಕಣಪ್ಪ ನೀನ್ ಮಾಡ್ಬೇಡ ಅಂತ. ಏನಂತ ಮಾಡಿತ್ ಮಮ್ಮಿ. ಈಗ ಏನಂತ ಹೇಳ್ತು ಮಮ್ಮಿ? ಊಟ ಮಾಡಿ ಡ್ಯಾಡಿ ಕಳ್ಸೋಣ ಊಟಕ್ಕೆ ಹೋಗಿದ್ರೆ. ಹಾ, ಇನ್ನು ಗಸ್ ಅಂತ ಉಜ್ತಾ ಇದೆಯಾ? ತೊಳಿ ಬಾ. ನಾನ್ ನೈಟ್ ತೊಳ್ದಿಲ್ವಾ? ತೊಳಿ, ನಿಜವಾಗ್ಲೂ ತೊಳ್ದಿದ್ದೀನಿ. ಅಲ್ಲಿರೋದೆಲ್ಲ ನಾನ್ ತೊಳ್ದಿರೋದು ಶಿಂಕ್ ಅಲ್ಲಿ. ಹುಷಾರಿ ಶಿಂಕ್ ಮಕ ಇಲ್ಲಿ ನೋಡು. ಇದು ನನ್ ಮಕ. ನೀನೀಗ ಉಜ್ಜು ಗಸ ಗಸ ಅಂತ ಫಾಸ್ಟ್ ಆಗಿ ಬಾಯಿ ಮುಚ್ಕೊಂಡು ಹೋಗು. ಹೇಳಿವಾಗ ಏ ಹೋಗ್ಲಾ ಸುಮ್ಮನೆ ಇವನಪ್ಪ ಬಂದ್ಬಿಟ್ಟ ಇಲ್ಲಿ ತಲೆ ತಿನ್ನಕ್ಕೆ. ಅದಕ್ಕೆ ಹೇಳ್ಬಾರ್ದು ಮುಂಚೆನೆ. ಬಾಯಿ ಮುಚ್ಕೊಂಡು ಹೋಗು. ದೊಡ್ಡದಾಗಿ ಹೇಳ್ಬಿಟ್ಟು ಏನು ಇಲ್ಲ, ನಾನ್ ತೊಳಿಯಲ್ಲ. ಸುಮ್ಮನಿದ್ರೆ ಸರಿ. ಅದಕ್ಕೆ ಯಾಕೆ ಹೇಳ್ತೀಯ ತೊಳಿಯಲ್ಲ ಅಂತ? ತೊಳಿತೀನಿ ಅಂತ ಹೇಳ್ಬೇಕು. ಅದಕ್ಕೆ ನಾನು ತೊಳಿತೀನಿ ಅಂತ. ಈಗ ತೊಳಿತಿದ್ಯಲ್ಲ, ವಾಸನೆ ಗೊತ್ತಾಯ್ತು ಅಂತ ತೊಳಿತಿರೋದು. ಇಲ್ಲ ಅಂದ್ರೆ ನೊಣವೆಲ್ಲ ಸುತ್ತಾವ್ ಗುಂಟೆ ಎಲ್ಲ ಅಂತ. ಇಲ್ಲ ಅಂದ್ರೆ ಯಾರು ಮುಡ್ತಾರೆ? ಅವರೇ ಬಂದು ತೊಳೆದ ಸುಮ್ಮನೆ ಇರ್ತಿದ್ರು. ಓಲೆ ಆಯ್ತು, ಈಗ ಹೆಂಗು ತೊಳಿತಿದ್ಯಾ ತೊಳಿ. ಬಾಯಿ ಮುಚ್ಕೊಂಡು ಹೋಯ್ತಾ ಇದೆ ತಾನೆ ಹೋಗು. ಬಾಯಿ ಮುಚ್ಕೊಂಡು ಕಲ್ಸ್ಕೊಂಡ್ ನೋಡಿ, ನಿಂಗೆ ಫ್ರೀ ಪ್ರಮೋಷನ್ ಮಾಡ್ತಿದೀನಿ ಪಾತ್ರೆ ತೊಳಿಯೋದ್ನ. ನಡೀತಾ ಇರು ಅಷ್ಟೇ, ಸುಮ್ ತಲ್ ತಿನ್ಬೇಡ.
ತಲೆ ತಿಂತಾರಲ್ಲ ಫ್ರೀ ಪ್ರಮೋಷನ್ ನಿಮ್ಗೆ. ಅಲ್ಲಿ ಬಾಯಿ ಮುಚ್ಕೊಂಡು ಹೋಗು ಅಂತ ಹೇಳ್ತಾನೆ. ಹೋಗು ಸುಮ್ನೆ. ತೊಳಿ ನಾನ್ ಬರೋಷ್ಟು ಗಸ್ ಗಸ್ ಅಂತ ಉಷ್ಟಿರು. ಸುಮ್ನೆ ಈಗ ಕಳ್ಸ್ತೀನಿ ಊಟಕ್ಕೆ ಡ್ಯಾಡಿನ. ಹೊರಸೋಗು. ಪಿಂಕಿ ಅಗ್ರೆಸಿವ್ ಆಯ್ತಾ ಇದ್ರೆ ನೀಟಾಗಿ ತೊಳಿಯೋದು ನೋಡಲ್ಲಿ ಎಲ್ಲ ಗಲೀಜ್ ಹೋದ್ರೆ ಸರಿ. ಎಲ್ಲ ಗಲೀಜೆಲ್ಲ ಹಂಗೆ ಐತೆ. ಸರಿ ಆಯ್ತು ತೊಳಿಯವ, ಊಟಕ್ಕೆ ಕಳಿಸ್ತೀನಿ. ನೀನು ಇವಾಗ ಊಟ ಕಳಿಸ್ತೀನಿ, ಮಾಡಿಲ್ಲ ಅಂದ್ರೆ ಆಮೇಲೆ ನನ್ಗೆ ಹೇಳಂಗಿಲ್ಲ. ನಾವು ಪುನಃ ಊಟಕ್ಕೆ ಕಳ್ಸೋಕ್ಕೆ ಅಂತ ಹೋಗ್ತಿದ್ದೀನಿ. ಅವ್ರು ಚಪಾತಿ ಹಾಕ್ಕೊಡ್ತಾರೆ ನಮ್ಮ ಅಕ್ಕ. ಇಷ್ಟೊತ್ತು ಅವ್ರಿಗೆ ರೇಗ್ಸಿದಾಯ್ತು, ಜಾಸ್ತಿ ರೇಗ್ಸಿದ್ರೆ ಬೈಸ್ಕೋಬೇಕಾದ್ರೆ. ಸೊ ಈಗ ಊಟಕ್ಕೆ ಹೋಗ್ಬಿಟ್ಟು ಕಳಿಸ್ಬಿಟ್ಟು ಬಂದರೆ ನಮ್ಮ ಅಪ್ಪ ಊಟ ಮಾಡ್ಕೊಂಬರ್ತಾರೆ. ನಾನು ಆಮೇಲೆ ಬಂದ್ಬಿಟ್ಟು ಊಟ ಮಾಡ್ತೀನಿ. ನಾನು ಊಟಕ್ಕೆ ಬಂದ ನಮ್ಮ ಅಪ್ಪನ ಕಳಿಸಿದ್ದೆ. ನಮ್ಮ ಅಕ್ಕಂಗೆ ಆಗಲೇ ರೇಗ್ಸ್ಬಿಟ್ಟು ಹೋಗಿದ್ದೆ. ಇವಾಗ ಸ್ವಲ್ಪ ರೇಗಿಸ್ತೀನಿ. ತೊಳ್ದಾ? ಹಾಂ ಅಲ್ಲೇ ಊಟ ಹೊಡೆದಿದ್ದೆ ಅನಿಸ್ತದೆ. ನೀನು ನ್ಯೂಸ್ ನೋಡ್ತಿದ್ಯಾ ನೀನು? ಹಾಂ ನ್ಯೂಸ್ನಾ ಹಾಕಿಲ್ವಾ? ಹಾಕಿ ಬಿಡ್ತೀನಿ. ಹೋಗಿ ಪಟ ಪಟ ಅಂತ ನೀನ್ ಹಾಕು ತಿಂತೀನಿ ನಾನು. ಹೋಗ್ ಜಲ್ದಿ. ಗಿರ್ಗೂಟ ಆಡ್ದಂಗ ಆಡ್ಬಾರ್ದು. ಟಕ ಟಕ ಆಯ್ತಲ್ಲ ಒಂದು. ಬೇಡ ಬೇಡ, ನೀನು ನಾಳೆ ಮತ್ತೆ ಪಾತ್ರೆ ತೊಳೆಯಕ್ಕೆ ಹೋಯ್ತಾ ಇದೆಯಾ? ಇಷ್ಟು ನಾನು ಒಂದೇ ನಿಮಿಷ ಹಿಂಗೆ ಅನ್ನಷ್ಟಲ್ಲಿ ತೊಳಿತೀನಿ. ಇವೆಲ್ಲ ನೀನು ಬೇಡ, ಹಂಗಿರೋನ್ ಬೆಳೆನೇ ತೊಳಿಬೇಕಿತ್ತು. ಆಯ್ತು, ಈಗ ಚಪಾತಿ ಹಾಕು. ಟಿವಿನ ಫಿಲಮ್ ನೋಡ್ತಾ ಇರ್ತೀಮ್ಮ. ನನಗೆ ಬೇಡ ಗಟ್ಟಿ ಚಪಾತಿ, ನೀನೇ ತಿನ್ನು. ನಿಂಗೆ ಅದೇ ನಾನು ತಿನ್ನು. ಆಯ್ತು, ಇವಾಗ ನಾನು ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಆಗಲೇ ಬಂದೆ ಊಟಕ್ಕೆ ಅಂತ. ಆಗ ಬಂದು ನೀವು ಹೋಯ್ತಾ ಇದ್ದೀನಿ. ಇನ್ನೊಂದು 10 ನಿಮಿಷ ಬಿಟ್ರೆ ಮತ್ತೆ ಹೆಂಗೂ ಕ್ರಿಕೆಟ್ಗೆ ಹೋಗ್ತೀನಿ. ಆ 10 ನಿಮಿಷದಲ್ಲಿ ಅಂಗಡಿ ಹತ್ರ ಹೋಗಿರ್ತೀನಿ. ಮೇಲೆ ಬರ್ತೀನಿ ನಿಧಾನಕ್ಕೆ. ಇನ್ನೂ ಬೇಜಾನ್ ಟೈಮ್ ಐತೆ, 5 ಗಂಟೆ. ಕ್ರಿಕೆಟ್ ಮುಗಿಸ್ಕೊಂಡು ಹೋಯ್ತಾ ಇದ್ದೀವಿ ಎಲ್ಲರೂ. ಮುಂದೆ ಹೋಗೋರು ಹೋಯ್ತಾವ್ರೆ, ಹಿಂದೆ ನಾನು ಹೋಯ್ತಾ ಇದ್ದೀನಿ. ಇನ್ನೊಬ್ಬ ಅಲ್ಲೇ ಮತ್ತೆ ಬಾರ ಇಲ್ಲಿ. ಎಲ್ಲ ಮ್ಯಾಚ್ ಆದ್ಮೇಲೆ ಡಿಸ್ಕಷನ್ನು. ಫಸ್ಟ್ ಓವರ್ ಹೊಡಿಬೋದಿತ್ತು, 2ನೇ ಓವರ್ ಹೊಡಿಬೋದಿತ್ತು. ಹೊಡಿಯಲ್ಲ ಆದರೆ ಏನು ಬೆಳಗ್ಗೆ ಬೈತಾ ಇದೆಯಾ? ಹಾಂ ಹಂಗೆ ಹೇಳು. ಬೈತಾ ಇದೆಯಲ್ಲ ನನಗೇನೆ. ಆಫ್ ಮಾಡಿದ್ದು ಟಿ ವಿ ಆಫ್ ಮಾಡು. ಟಿ ವಿ ಆಫ್ ಮಾಡಿಸ್ಬಿಡ್ತೀನಿ ಜಾಸ್ತಿ ಆಡಿದ್ರೆ. ಎಲ್ಲಿ ರಿಮೋಟು? ಓ ಈ ಮಟ್ಟಿಗೆ. ಹಾಂ ಏನು ಸೌಂಡ್ ಎಲ್ಲ? ಓಯ್ ಶಾರ್ ಟೀ ಕೊಟ್ಕೊಂಬತ್ತೀನಿ. ನಾನು ಬರೋರ್ಗು ಫಿಲಮ್ ಎಲ್ಲಿ ಟೀನೇ ಇಲ್ಲ, ಬರೀ ಟೀ ಐತೆ ಅಂತ ಹೇಳ್ಬಿಟ್ರೆ ನೀನು. ಹಾಂ ಬರೀ ಸುಳ್ಳು ಹೇಳ್ಬಾರ್ದು. ಎತ್ಕೊಡು. ಇವತ್ತು ಬರೀ ನಾನು ನಮ್ಮ ಅಕ್ಕ ಬ್ಲಾಗ್ ಮಾಡಿರೋದು. ಯಾಕೆ ಕೊಡ್ತೀನಿ ಇದೀಗ. ಟೀ ಎಲ್ಲ ಕುಡಿದ್ಬಿಟ್ಟು ಸಿಗ್ತೀನಿ. ಸ್ವಲ್ಪ ಟಿ ವಿ ಸೌಂಡ್ ಜಾಸ್ತಿ ಕೊಟ್ಟವ್ರೆ. ಅವನೇ ಕೊಟ್ಟಿರೋದು. ಗೈಸ್ ಒಂಥರ ವೆದರ್ ಫುಲ್ ಡಿಫ್ರೆಂಟ್ ಆಗೈತೆ ನೋಡಿ. ಆರೆಂಜ್ ಸ್ಕೈ ಚೆನ್ನಾಗೈತೆ. ನಿಂತು ಮತ್ತೆ ಬೆಳಗ್ಗೆ ತರ ಈಗ 6 ಗಂಟೆ ಇದ್ದಂಗೆ ಐತೆ. 6 ಗಂಟೆ ಇದ್ದಂಗೆ ಐತೆ. ಇವಾಗ ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಡೈಲಿ ಇದೊಂದು ಆಯಿತು. ಏನಾದ್ರು ತೊಗೊಳಕ್ಕೆ ಹೋಗಿರ್ತಾನೆ, ಲೇಟಾಗಿ ಬರ್ತಾನೆ. ಓ ನೀನೇನು ತಕೊಂಬತ್ತೀನಿ. ಓ ಇಲ್ಲ ಏನು ಬರಲೇ ಇಲ್ಲ. ಓಯ್ ಗೈಸ್ ನೋಡಿ, ಇಲ್ಲಿ ನನ್ನ ಬ್ಲಾಗ್ ಓಡ್ತಾ ಇದೆ. 4 ಮಂತ್ಸ್ ಅಲ್ಲ 5 ಮಂತ್ಸ್ ಬಿಫೋರ್ ಬ್ಲಾಗ್ ಇದು. ಎಲ್ಲ ಊಟ ಮಾಡ್ತಾ ನೋಡ್ತಾವ್ರೆ. ಫಸ್ಟ್ ಟೈಮ್ ನಾನೇ ನೋಡ್ತಾ ಇರೋದು ಇಷ್ಟೊತ್ತು ನನ್ನ ಬ್ಲಾಗ್ನ. ಫುಲ್ ಎಲ್ಲರೂ ಕುತ್ಕೊಂಡು ನೋಡ್ತಾವ್ರೆ. ನಾನೇ ಯಾವತ್ತೂ ನೋಡಿರಲಿಲ್ಲ ಇಷ್ಟು ಡೀಪಾಗಿ ನನ್ನ ಬ್ಲಾಗ್ನ. ಜಸ್ಟ್ ಊಟ ಆಯಿತು ಎಲ್ಲರೂ ವ್ಲಾಗ್ಸ್ ನೋಡ್ತಿದ್ರು ಇಷ್ಟೊತ್ತು ನನ್ನ ವ್ಲಾಗ್ನ. ಮಮ್ಮಿ ಇನ್ನೂ ನೋಡ್ತಾ ಐತೆ. 1 ನಿಮಿಷ ಆಫ್ ಮಾಡಮ್ಮ, ಎಂಡ್ ಮಾಡಿಬಿಡ್ತೀನಿ ವ್ಲಾಗ್ನ. ಬೆಳಿಗ್ಗೆ ನಾಳೆ ಫುಲ್ ಅದ್ರದ್ದು ವ್ಲಾಗ್ ಮಾಡೋಣ ಬಿಡು. ಫೈಂಡ್ ಔಟ್ ನಮ್ಮೂರ ಹೆಸರಿದೆ ಇದ್ರಲ್ಲಿ ಹುಡುಕು.
ಅದು ತುಂಬಾ ಜಾಸ್ತಿ ಟೈಮ್ ಬೇಕಿದ್ ಹಿಡಿಯಕ್ಕೆ ಎಲ್ಲೈತೆ ಅಂತ ಗೊತ್ತಿಲ್ಲ. ಅದನ್ನ ಚಂದ್ರಪಟ್ಟಣ ಅಂತ ಇಲ್ಲೈತೆ ಅಂದ್ರೆ ಇಲ್ಲೆಲ್ಲೋ ಐತೆ ನಮ್ಮ ಇಲ್ಲಿ ಕದುಬಳ್ಳಿ ಇಲ್ಲೇ ಐತಲ್ಲ. ಕದುಬಳ್ಳಿ ಸಮೀಪದ ಸಿಬಂಗಲಿಯಲ್ಲಿ ಅಧ್ಯಯನವನ್ನು ಮನಿ ಮಹಾತ್ಮ ಬರುತ್ತಾನೆ ಅಂತ ನಾಟಕವಾಡಿದ್ದಕ್ಕೆ ನಮ್ಮೂರ್ದೆಲ್ಲ ನೇಮ್ ಐತಲ್ಲ. ನೋಡಿ ಗೈಸ್, ಇದನ್ನ ಫುಲ್ಲು ಈ ಕಂಟಿನ್ಯೂಷನ್ ಸ್ಟೋರಿನ ಯಾವ್ದು ಗೊತ್ತಾಯ್ತು ಬುಕ್ಕು ಹೇಳಿ ಹೋಗು ಕಾರಣ ಬುಕ್ಕುದು. ನಾಳೆ ಫುಲ್ ಅದನ್ನ ಓದ್ಬಿಟ್ಟು ಹೇಳ್ತೀವಿ. ಮಮ್ಮಿ ಮದರ್ ಇಂಡಿಯಾ ವ್ಲಾಗ್ಸ್ ನೋಡ್ತಿದ್ರು ಇಷ್ಟೊತ್ತು, ನೋಡ್ತಾವ್ರೆ. ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.